ರಾಮಾಶ್ರಯಂ ಹೋಟೆಲ್ಲು ಮಲ್ಲೇಶ್ವರಂ 8ನೇ ಕ್ರಾಸು ಸಂಪಿಗೆ ರೋಡು ಇಲ್ಲಿಂದ ಮಾತಾಡ್ತಾ ಇದ್ದೀನಿ. 1ನೇ ತಾರೀಕಿಂದ ಅವರೆಕಾಯಿ ಮೇಳ ಶುರು ಮಾಡ್ತಾಯಿದ್ದೀವಿ. ನಾವು ಹೋಟ್ಲು ಓಪನ್ ಮಾಡಿ 11 ತಿಂಗಳಾಯಿತು. ಫಸ್ಟು 2 ತಿಂಗಳು ಮಾವಿನ ಹಣ್ಣು ಮೇಳ ಮಾಡಿದ್ವಿ. ಅದಾದಮೇಲೆ ನಾವು ಹಲಸಿನ ಮೇಳ ಶುರು ಮಾಡಿದ್ವಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ, ಗ್ರಾಹಕರ ಪ್ರೋತ್ಸಾಹದಿಂದ ಎಲ್ಲ ತುಂಬ ಚೆನ್ನಾಗಿ ಹೋಯಿತು. ಇವಾಗ ಅವರೆಕಾಯಿ ಮೇಳ ಶುರು ಮಾಡ್ತಾಯಿದ್ದೀವಿ. 1 ತಿಂಗಳು ಮಾಡ್ತೀವಿ. ಆಮೇಲೆ ಬೆಳಗ್ಗೆ ಹೊತ್ತು 7 ಗಂಟೆಯಿಂದ 10 ಗಂಟೆ ತನಕ ಏನು ಐಟಮ್ ತೊಗೊಂಡ್ರು 40 ರೂಪಾಯಿಗೆ ಕೊಡ್ತಾಯಿದ್ದೀವಿ. ಮಧ್ಯಾಹ್ನ ಹೊತ್ತು ಬಾಳೆಲೆ ಊಟ ಇದೆ. ಮಿನಿಮಮ್ಮು ಮಿಲ್ಸ್ ರೇಟ್ ಬಂದು 140ರಿಂದ 249 ರೂಪಾಯಿ ತನಕ ಇದೆ. ಸೋಮವಾರದಿಂದ ಶುಕ್ರವಾರ ತನಕ 140 ರೂಪಾಯಿಗೆ ಬಾಳೆಲೆ ಊಟ ಕೊಡ್ತಾಯಿದ್ದೀವಿ. ಶನಿವಾರ ಭಾನುವಾರ ಸ್ಪೆಷಲ್ ಊಟ, ಒಬ್ಬಟ್ಟು ಊಟ ಕೊಡ್ತಾಯಿದ್ದೀವಿ 249 ರೂಪಾಯಿಗೆ. ಇವಾಗ ಈ ಅವರೆಕಾಯಿ ಮೇಳ ಬಂದು 349 ರೂಪಾಯಿ. ನೀವು 1000 ರೂಪಾಯಿ ಬಿಲ್ ಮಾಡಿದ್ರೆ ನಿಮಗೆ 1 ಲೀಟ್ರ್ ಪೆಟ್ರೋಲ್ ಕೂಪನ್ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಅವರೆಕಾಳೊಳಗೆ 21 ವೆರೈಟಿ ಊಟ ಕೊಡ್ತಾಯಿದ್ದೀವಿ. ಎಲ್ಲ ಥರದ ಐಟಮು ಕೊಡ್ತಾಯಿದ್ದೀವಿ. 21 ವೆರೈಟಿ. ಅವರೆಕಾಳು ಒಬ್ಬಟ್ಟು, ಅವರೆಕಾಳು ಹಲ್ವಾ, ಅವರೆಕಾಳು ಗೊಜ್ಜು, ಅವರೆಕಾಳು ಕುರ್ಮ, ಅವರೆಕಾಳು ಸಾಂಬಾರು, ಅವರೆಕಾಳು ಕಡುಬು, ಅವರೆಕಾಳು ರವಾ ಇಡ್ಲಿ, ಈ ಥರ ಸುಮಾರು ವೆರೈಟೀಸ್ ಕೊಡ್ತಾಯಿದ್ದೀವಿ. 349 ರೂಪಾಯಿಗೆ ಊಟ ಕೊಡ್ತಾಯಿದ್ದೀವಿ. ಇದು 1000 ರೂಪಾಯಿ ಬಿಲ್ ಮಾಡಿದ್ರೆ 100 ರೂಪಾಯಿದು ಪೆಟ್ರೋಲ್ ಕೂಪನ್ ಫ್ರೀ ಕೊಡ್ತೀವಿ. ಅಂದರೆ 1 ಲೀಟ್ರ್ ಪೆಟ್ರೋಲ್ ಕೂಪನ್ ಫ್ರೀ ಕೊಡ್ತಾಯಿದ್ದೀವಿ. ನಮ್ಮಲ್ಲಿ ವಿಶೇಷ ಅಂದರೆ ನಾವು ಮಾಡೋ ಟಿಫನ್ ಐಟಮು, ನಮ್ಮ ಪೊಂಗಲ್ಲು, ಸೆಟ್ ದೋಸೆ ಇದೆಲ್ಲ ಬಂದು ತುಂಬ ವಿಶೇಷವಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಊಟ, ಗ್ರಾಹಕರು ಬಂದು ಊಟ ತಿಂದು ಅದರ ಸ್ವಾದ ನಿಮಗೆ ಗೊತ್ತಾದಾಗ ನಿಮಗೆ ಗೊತ್ತಾಗುತ್ತೆ ನಾವು ಬೇರೆಯವ್ರಿಗಿಂತ ಒಂದು ವ್ಯತ್ಯಾಸವಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮದು ನಾರ್ತ್ ಇಂಡಿಯನು, ಚೈನೀಸು, ಕಾಂಟಿನೆಂಟೆಲ್ಲ ಈ ಐಟಮೆಲ್ಲ ನಾವು ಡೈರೆಕ್ಟಾಗಿ ಉತ್ತರಾಖಂಡಿಂದನೇ ಕರ್ಕೊಂಡು ಬಂದು ಮಾಡಿಸ್ತಾಯಿದ್ದೀವಿ. ನಮ್ಮ ಮೇನ್ ಚೆಫೆಲ್ಲ ಬಂದು ನೈನಿತಾಲು, ಗಡ್ವಾಲು, ಪೋಡಿ ಗಡ್ವಾಲ್, ಟೇಡಿ ಗಡ್ವಾಲ್ ಇಲ್ಲಿಂದ ಕರ್ಕೊಂಡು ಬಂದು ನಾವು ಮಾಡಿಸ್ತಾಯಿದ್ದೀವಿ. ಹೋಟ್ಲು ಓಪನ್ ಮಾಡಿ 11 ತಿಂಗಳಾಗಿದೆ. 11 ತಿಂಗಳೊಳಗೆ ನಾವು 3 ಮೇಳ ಮಾಡಿದ್ದೀವಿ. ಒಂದೊಂದು ಪ್ರಯೋಗ ಮಾಡ್ತಾಯಿದ್ದೀವಿ. ಫಸ್ಟು ಮಾವಿನ ಹಣ್ಣು ಮೇಳ ಮಾಡಿದ್ವಿ. ರಾಮರ ದಯೆಯಿಂದ ಹೆಸರೇ ನಾವು ರಾಮನ ಆಶ್ರಯ ಅಂತ ಇಟ್ಟಿದ್ದೀವಿ. ರಾಮರ ಆಶ್ರಯದಿಂದ ತುಂಬ ಚೆನ್ನಾಗಿ ಹೋಯಿತು. ಆಮೇಲೆ ಹಲಸಿನ ಹಣ್ಣು ಮೇಳ ಅಂತ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ, ಹಲಸಿನ ಹಣ್ಣು ಮೇಳದೊಳಗೂ 21 ವೆರೈಟಿ ಕೊಡ್ತಾಯಿದ್ವಿ. ಅದು ತುಂಬ ಚೆನ್ನಾಗಿ ಹೋಯಿತು. ಇವಾಗ ಅವರೆಕಾಳು ಮೇಳ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ ರಾಮರ ಆಶ್ರಯ ಖಂಡಿತ ಇರುತ್ತೆ. ನಮ್ಮ ಪಬ್ಲಿಕ್ ಗ್ರಾಹಕರ ಆಶ್ರಯ ನಮಗಿರುತ್ತೆ ಅಂತ ನಾನು ನಂಬಿ ಮಾಡ್ತಾಯಿದ್ದೀವಿ. ನಾವೊಂದು ಹಿಂದುತ್ವನ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಪ್ರತಿಯೊಬ್ಬ ಇಂಡಿಯನ್ನ ಧರ್ಮ, ಹಿಂದೂಸ್ತಾನಿಯ ಧರ್ಮ. ಆ ಹಿಂದುತ್ವ ಕಾಪಾಡ್ಕೊಳ್ಳೋಕ್ಕೆ ಆ ರಾಮರ ಹೆಸರಿಟ್ಟು ಅವರ ಆಶ್ರಯ ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ಯಾವುದೇ ಹೋಟ್ಲಾಗಲಿ, ಪರ್ಟಿಕ್ಯುಲರ್ಲಿ ನಮ್ಮ ರಾಮಾಶ್ರಯದೊಳಗೆ ನಮ್ಮ ಹತ್ರ ಕೆಲಸ ಮಾಡ್ತಾಯಿರೋ, ನಮಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾಯಿರೋ ನಮ್ಮ ಅಡುಗೆಯವರಾಗಲಿ, ನಮಗೆ ಸರ್ವಿಸ್ ಮಾಡೋರಾಗಲಿ, ಕೆಳಗಡೆ ನಮಗೆ ಟಿಫನ್ ಐಟಮ್ ಮಾಡೋರಾಗಲಿ, ಅವರೆಲ್ಲ ನಮಗೆ ದೇವರ ಸಮಾನ. ನೆಕ್ಸ್ಟು ಬಂದು ಗ್ರಾಹಕರು, ನೀವು ನಮಗೆ ದೇವರು. ಯಾಕೆ ನಾವು ಓಪನ್ ಮಾಡಿ 11 ತಿಂಗಳಾಯಿತು. ಇದುವರೆಗೂ ನಮ್ಮ ಒಂದು ತಿಂದು ಸುವೆ ನೋಡಿ ಒಬ್ಬರಿಂದ ಒಬ್ಬರು ಜನ ಜಾಸ್ತಿ ಆಗ್ತಾಯಿದ್ದಾರೆ ಹೊತ್ತು ಕಮ್ಮಿ ಆಗ್ತಾಯಿಲ್ಲ. ಇದೆಲ್ಲ ನಮ್ಮ ಕೆಲಸಗಾರರು, ನಮ್ಮ ಹತ್ರ ಕೆಲಸ ಮಾಡ್ತಾ ಇರೋರು, ನಮಗೆ ಅವರು ಒಂದು ದೇವರಿದ್ದಂಗೆ. ನನ್ನ ಹೆಸರು ಐಶ್ವರ್ಯ. ನಾನು JP ನಗರಿಂದ ಮಲ್ಲೇಶ್ವರಂ ಶಾಪಿಂಗ್ ಅಂತ ಬಂದಿದ್ದೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ಲಂಚ್ ಅಂದರೆ ಊಟಕ್ಕೆ ಹೋಗೋಣ ಅಂತ ರಾಮಾಶ್ರಯಂ ಕೆಫೆಗೆ ಬಂದಿದ್ವಿ. ಇಲ್ಲೊಂದು ಸಖತ್ತಾಗಿತ್ತು. ಎಲ್ಲ ಥರ ಅವರೆಕಾಳು ಡಿಶಸ್ ಎಲ್ಲ ಮಾಡಿದರು. ಅವರೆಕಾಳು ಒಬ್ಬಟ್ಟು, ಅವರೆಕಾಳು ಪಲ್ಯ, ಅವರೆಕಾಳು ಚಟ್ನಿ, ಅವರೆಕಾಳು ಇಡ್ಲಿ, ದೋಸೆ, ಪ್ರತಿಯೊಂದು ಸೂಪರ್ ಆಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಮುಗಿಸ್ಕೊಂಡು ಸಕ್ಕತ್ತಾಗಿ ಊಟ ಮಾಡಿದ್ವಿ. ಸೊ ನೀವು ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಸ್ಟ್ ಟ್ರೈ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ನನ್ನ ಹೆಸರು ಮಾನಸ ಅಂತ. ಇವ್ರು ನಮ್ಮ ತಾಯಿ ಜಾನಕಿ.
ನಾವು ರಾಮಾಶ್ರಯಂಗೆ ಇದು ಓಪನ್ ಆದಾಗಲಿಂದ ಬರ್ತಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ವರ್ಷ ಮೇಲಾಗಿದೆ. ಸೊ ಇವ್ರು ಮ್ಯಾಂಗೋ ಮೇಲಾಗೂ ಬಂದಿದ್ವಿ, ಈಗ ಇವ್ರು ಅವರೆಕಾಳು ಮೇಲಾಗಿ ಬಂದಿದ್ವಿ. ಊಟ ತುಂಬಾ ಚೆನ್ನಾಗಿದೆ ಇವ್ರದ್ದು. ನಿಮಗೆ ಒಂದು ಸಿಂಪಲ್ ಕ್ಲೀನ್ ಸೌತ್ ಇಂಡಿಯನ್ ಮೀಲ್ ಬೇಕು ಅಂದರೆ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ನಿಮ್ಮೆಲ್ಲರಿಗೂ ಒಂದು ಸತಿ ರಾಮಾಶ್ರಯಂಗೆ ಒಂದು ಟ್ರೈ ಮಾಡಿ ಅಂತ ಕೇಳ್ತೀನಿ. ಒಂದು ಸತಿ ಟ್ರೈ ಮಾಡಿದ್ರೆ ನೀವು ನಮ್ಮ ಥರ ಪರ್ಮನೆಂಟ್ ಕಸ್ಟಮರ್ಸ್ ಆಗ್ತೀರ ಇಲ್ಲಿಗೆ. ಅವ್ರದ್ದು ಅವರೆಕಾಯಿ ದೋಸೆ ಇಷ್ಟ ಆಯಿತು, ಮತ್ತು ಸಾಗು, ಮತ್ತು ಅವ್ರದ್ದು ಹೋಳಿಗೆ ತುಂಬಾ ಚೆನ್ನಾಗಿದೆ. ಕೋಸಂಬರಿ ಇದೆ, ಮತ್ತು ಅವರೆಕಾಳು ಪಲ್ಯ ಇದೆ, ಮತ್ತು ಇಡ್ಲಿನೂ ಇದೆ, ಮತ್ತು ಆಮ್ವಡ ಇದೆ ಅವರೆಕಾಳ್ದು, ಮತ್ತು ಅವರೆಕಾಳು ದೋಸೆ, ಅವರೆಕಾಳು ಸಾಗು, ಮತ್ತು ಚಟ್ನಿ, ಅವರೆಕಾಳು ಮತ್ತು ಅವರೆಕಾಳು ಮಂಚೂರಿನೂ ಇತ್ತು. ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ನ್ಯೂ. ನಾನು ಅವರೆಕಾಳು ಮಂಚೂರಿ ಇದುವರೆಗೂ ಬೇರೆ ಕಡೆ ಎಲ್ಲೂ ಟ್ರೈ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ರಾಮಾಶ್ರಮದಲ್ಲೇ ತಿಂದಿದ್ದು. ಮತ್ತು ಅವರೆಕಾಳು ಬಿರಿಯಾನಿ ಇದೆ, ಮತ್ತು ರೈಸ್, ರಸಮ್, ಸಾಂಬಾರ್ ಮತ್ತು ಕರ್ಡ್ ರೈಸ್.